ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ದೇವರ ಕುರಿತು ಮತ್ತೊಂದು ಎಕ್ಸಾಂಪಲ್. ಗಾಳಿ ಸರಣಿ ನೋಡ್ತಾ ಇದ್ದೀವಿ. ಇದು ಐ ಥಿಂಕ್ 3ನೇ ವಿಡಿಯೋ, ಇದು 4ನೇ ವಿಡಿಯೋ. 3 ವಿಡಿಯೋಗಳಲ್ಲಿ ನನಗೆ ಯಾವ ಥರ ಸರಸ್ವತಿ ದೇವಿ ಕೃಪಕ್ಕೆ ಪಾತ್ರನಾದೆ, ಈಶ್ವರಿ ಮಾತೆಯ ಕೃಪೆಗೆ ಯಾವ ಥರ ಪಾತ್ರನಾದೆ, ಕೊನೆಗೆ ಲಕ್ಷ್ಮೀ ಮಾತೆಯ ಕೃಪೆಗೆ ಸಹ ಯಾವ ಥರ ಪಾತ್ರ ಎಂಬುದನ್ನು ನಾನು ವಿವರವಾಗಿ ಹೇಳಿದ್ದೀನಿ. ಇವತ್ತು ಅಂತಹ ಮತ್ತೊಂದು ಎಕ್ಸಾಂಪಲ್. ನಾನು ಅತೀಂದ್ರಿಯ ಕಾದಂಬರಿ ಬರೆಯುವಾಗ ನಡೆದಿರ್ತಕ್ಕಂಥ ಘಟನೆ ಇದು. ಓಕೆ, ಐ ಥಿಂಕ್ ಇದು ನಡೆದಿದ್ದು 2010 ಅಂತ ಕಾಣುತ್ತದೆ. ಡೇಟ್ ನನಗೆ ಸರಿ ನೆನಪಿಲ್ಲ. ಇಸ್ವಿ 2009 ಬೇಡ, 2010 ಅಂತ ಕಾಣ್ತದೆ. ಇಲ್ಲ 2011 ಯಾವುದು ಅಂತ ನನಗೆ ಸರಿಯಾಗಿ ನೆನಪಿಲ್ಲ. ಕಾದಂಬರಿ ಬರೀತಿದ್ದೆ, ಅತೀಂದ್ರಿಯ. ಸಹಜವಾಗಿ ನಾನು ಒಂದು ಕಾದಂಬರಿ ಬರೀಲಿಕ್ಕೆ 1 ವರ್ಷ ಸಮಯ ತಗೊಳ್ತೇನೆ. ತುಂಬ ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಜಾಸ್ತಿ ಮಾಡ್ತೀನಿ. ನಂತರ ಕೂತ್ಕೊಂಡು ಸ್ವಲ್ಪ ಬರೀತಾ ಹೋಗ್ತೀನಿ. ಇದು ನನ್ನ ಅಭ್ಯಾಸ. ಬೇರೆಯವ್ರು ಹೇಗೆ ಬರೀತಾರೆ ಗೊತ್ತಿಲ್ಲ, ನನ್ನ ವಿಚಾರ ಹೇಳ್ತಾರೆ. ತುಂಬ ಅದ್ಭುತವಾಗಿ ಬರೀಬೇಕು ಅಂತ ತುಂಬ ಸಂಕಲ್ಪ ಮಾಡಿದೆ. ಎಲ್ಲ ಗ್ರೌಂಡ್ ವರ್ಕೆಲ್ಲ ಮುಗಿದಿತ್ತು. ಎಲ್ಲ ಏನು ಬೇಕಾದ ಮಾಹಿತಿ ಸೇಕರಣೆ ಮಾಡಿದ್ದೆ. ನನ್ನ ಅಭ್ಯಾಸ ಹೇಗೆಂದರೆ, ಆಗಿನ ದಿನಗಳಲ್ಲಿ 2010 ಅಥವಾ 2011 ಬಗ್ಗೆ 11 ದಿನಗಳಲ್ಲಿ ನನ್ನ ದಿನಚರಿ ಯಾವ ಥರ ಇತ್ತಂದರೆ, ಒಂದು 7:30 ಸುಮಾರು ಹೇಳ್ತಿದ್ದೆ, ಟೀ ಕುಡಿತಿದ್ದೆ, ಮಕ್ಕಳನ್ನು ಸ್ಕೂಲ್ ಬಿಡೋದು ಇಂಥೆಲ್ಲ ಮಾಡ್ತಿದ್ದೆ. 10ರಲ್ಲಿ ತಿಂಡಿ ತಿಂತಿದ್ದೆ. ತಿಂಡಿ ತಿಂದು ಒಂದು ರೌಂಡ್ ಸ್ವಲ್ಪ ಹಂಗೆ ಒಂದು ಟೌನಲ್ಲಿ ಓಡಾಡ್ತಿದ್ದೆ. ಮತ್ತೆ ಬರ್ತಿದ್ದೆ. ಒಂದು 11 ಗಂಟೆ ಆಮೇಲೆ 12 ಗಂಟೆಗೆ ಆ ಪೇಪರ್ಸು ಪೆನ್ನೆಲ್ಲ ಇಟ್ಕೊಂಡು ಬರೀಲಿಕ್ಕೆ ಶುರು ಮಾಡ್ತಿದ್ದೆ. ನಾನು ಕೇವಲ 1 ಚಾಪ್ಟರ್ ಮಾತ್ರ ಬರೀತಿದ್ದೆ. ಒಂದೇ ಚಾಪ್ಟರ್ ಬರೆಯೋದು, ನಾನು ಜಾಸ್ತಿ ಬರೆಯೋದು. ಅದೇನೋ ಒಂದು ಕಾನ್ಸೆಪ್ಟ್ ಇರ್ತದೆ, ಆ ಒಂದು ಚಾಪ್ಟರ್ ಬರೀತಿದ್ದೆ. ನನಗೆ ಲೆಕ್ಕಾಚಾರ ಇರ್ತದೆ, ಇಷ್ಟು ಪೇಜಸ್ ಬರೀಬೇಕು, ಆ ಥರ ಈ ಥರ ನನಗೆಲ್ಲ ಗೊತ್ತಿದೆ, ಬರೀತಿದ್ದೆ. ಇದು ನನ್ನ ದಿನಚರಿ. ಜಾಸ್ತಿ ಬರೆಯೋಕ್ಕೆ ಹೋಗ್ತಿರಲಿಲ್ಲ. ಅದು ನಾನು ಆವಾಗ ಅದು ಕುತ್ಕೊಂಡಾಗ ಒಂದೇ ಸಲನೂ ಬರೀತಿದ್ದೆ ಆ ಒಂದು ಚಾಪ್ಟರನ್ನು. ಅಥವಾ ಸ್ವಲ್ಪ ಬರೆದು ಮೂಡ್ ಬಂದಿಲ್ಲ ಹಾಗೆ ಬಿಡ್ತಿದ್ದೆ, ಎಲ್ಲೋ ಹೋಗ್ತಿದ್ದೆ, ಮತ್ತೆ ಬರ್ತಿದ್ದೆ, ಮತ್ತೆ ಬರೀತಿದ್ದೆ, ಊಟ ಮಾಡ್ತಿದ್ದೆ, ಮಲ್ಕೊಳ್ತಿದ್ದೆ. ಹೀಗೆ ಒಟ್ಟು ಆವತ್ತು ನೈಟ್ ಒಳಗೆ ಮುಗಿಸ್ತಿದ್ದೆ ಆ ಒಂದು ಚಾಪ್ಟರ್ನ. ಇದು ನಡೀತಿತ್ತು. ಎಂದಿನಂತೆ ಔಟ್ಲೈನ್ ಇತ್ತಲ್ಲ, ಹೀಗೆ ಬರೀಬೇಕಂತ ಔಟ್ಲೈನ್ ಇರ್ತದೆ, ಅದೇನು ದೊಡ್ಡ ವಿಚಾರ ಅಲ್ಲ. ಎಂದಿನಂತೆ ನಾನೇನು ಮಾಡಿದೆ, ಐ ಥಿಂಕ್ ಒಂದು 11 ಗಂಟೆ ಮನೆಗೆ ಬಂದೆ ಬೆಳಗ್ಗೆ. ಇನ್ನೇನು ಪೇಪರ್ಗಳು ಪೆನ್ನು ಅವೆಲ್ಲ ಇಟ್ಕೊಂಡು ಇನ್ನು ಬರೆಯೋಕ್ಕೆ ಶುರು ಮಾಡಿದೆ. ಅತೀಂದ್ರಿಯ ಚಾಪ್ಟರ್ ನಂಬರ್ ಅಂತ ಒಂದು ಗೆರೆ ಹಾಕಿದೆ, ಪೆನ್ ತಗೊಂಡೆ, ಬರೆಯೋಕ್ಕೆ ಟ್ರೈ ಮಾಡಿದೆ. ಆಗಲಿಲ್ಲ. ತುಂಬ ಯೋಚನೆ ಮಾಡಿದೆ. ಎಷ್ಟು ಯೋಚನೆ ಮಾಡಿದ್ರು ಒಂದು ಸೆಂಟೆನ್ಸ್ ಬರೆಯೋಕ್ಕಾಗಲಿಲ್ಲ. ಔಟ್ಲೈನ್ ಇದೆ, ಎಲ್ಲ ಇದೆ, ಸ್ಟೋರಿ ಇದೆ, ಎಲ್ಲ ಇದೆ. ಅದನ್ನು ಹೇಗೆ ನಾನು ಅದನ್ನು ಕಂಟಿನ್ಯೂ ಮಾಡೋದು ನನಗೆ ಅರ್ಥ ಆಗಲಿಲ್ಲ. ಇವೆಲ್ಲ ಬರಹಗಾರ ಮಾಮೂಲಿ, ಇವೆಲ್ಲ ಇದೇನು ನನಗೇ ಅಂತಲ್ಲ, ಪ್ರತಿಯೊಬ್ಬ ಬರಹಗಾರನಿಗೂ ಒಂದು ಸಲ ಚೆನ್ನಾಗಿ ಬರೀತಾರೆ, ತುಂಬ ಫಾಸ್ಟಾಗಿ ಬರೀತಾರೆ. ಒಂದು ಸಲ ಆ ಬರೆಯೋಕ್ಕೆ ಮೂಡ್ ಬರೋದಿಲ್ಲ, ಪ್ರಯತ್ನ ಮಾಡಿ ಬರೆಯೋಕ್ಕಾಗಲ್ಲ. ಇವೆಲ್ಲ ಮಾಮೂಲಿ, ನನಗೇನು ಆಶ್ಚರ್ಯ ಆಗಲ್ಲ. ಸರಿ, ಮೂಡಿಲ್ವಾ, ಪೆನ್ ಇಟ್ಟೆ, ಸ್ವಲ್ಪ ಎಲ್ಲೆಲ್ಲೋ ಗ್ರೌಂಡ್ ಹೋದೆ, ಮತ್ತೆ ಬಂದೆ, ಮತ್ತೆ ಟ್ರೈ ಮಾಡಿದೆ. ಮತ್ತೇನೂ ಬರೆಯೋಕ್ಕಾಗಲಿಲ್ಲ. ಹಲವು ಪ್ರಯತ್ನಗಳು ಆ ದಿನದಲ್ಲಿ ಬಹುಶಃ ಒಂದು 5-6 ಸಲ ಟ್ರೈ ಮಾಡಿದೆ. 5-6 ಸಾಲಗಳ ಆ ಸಮಯ 5-6 ಸಲ ಪ್ರಯತ್ನ ಮಾಡಿದಾಗೂ ಸಹ
ಒಂದೇ ಒಂದು ಪದ ಬರೀಲಿಕ್ಕಾಗಲಿಲ್ಲ. ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಇದು ಹೀಗಾಯ್ತಲ್ಲ ಅಂತ ಮನಸ್ಸಲ್ಲಿದೆ. ಸರಿ, ಮತ್ತೆ ರಾತ್ರಿ 10 ಗಂಟೆಗೆ ಬಂದೆ. 10 ಗಂಟೆಗೆ ಟ್ರೈ ಮಾಡಿದೆ, ಆಗಲಿಲ್ಲ. ತುಂಬ ಯೋಚನೆ ಮಾಡಿದೆ. ಇನ್ನು ಉಳಿದ ದಾರಿ ಒಂದೇ ಒಂದಿದೆ, ಆ ಟಾಪಿಕನ್ನು ಸ್ವಲ್ಪ ಡೈವರ್ಟ್ ಮಾಡಬೇಕು ನನಗೆ ಆಗುತ್ತೆ, ಮಾಡೋಣ. ಈ ಥರ ಯಾಕೋ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಅಂದ್ಕೊಂಡು ಆ ಥರ ಯೋಚನೆ ಮಾಡಿದೆ. ಅಥವಾ ಆ ಥರ ಯೋಚನೆ ಮಾಡೋದು ಬರುತ್ತೆ, ಬರೀಬೋದು, ಅದೇನು ವಿಚಾರ ಅಲ್ಲ. ಯಾಕೆ ಮನಸ್ಸು ಒಪ್ಪಲಿಲ್ಲ. ನಾನು ಏನು ಅಂದ್ಕೊಂಡು ಆ ರೀತಿಯೇ ಬರೀಬೇಕು ಅಂತ ತೀರ್ಮಾನ ಮಾಡಿದೆ. 10 ಗಂಟೆ ಆಯಿತು, 11 ಆಯಿತು, 12 ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆಯಿತು, ಒಂದೇ ಒಂದು ಪದ ಬರೆದಿಲ್ಲ ಆವತ್ತು ಇಡೀ ದಿನ. ಏನು ಮಾಡೋದು? ಎಷ್ಟು ಆಘಾತ ಆಗಿರ್ಬೋದು ನನಗೆ. ಇನ್ನೇನು ಮಾಡೋದು? ಮಲ್ಕೊಂಡೆ. ನಿದ್ದೆ ಬರ್ತಾಯಿಲ್ಲ, ಒಂಥರ ಬೇಸರ. ಸರಿ, ಮುಖ ತೊಳ್ಕೊಂಡೆ, ಬಂದು ಯಾಕೋ ಮನಸ್ಸು ಸ್ವಲ್ಪ ಬೇಸರ ಆಯಿತು, ನೋವಾಯಿತು. ನನಗೆ ಉಳಿದ ತಕ್ಕ ದಾರಿ ಒಂದೇ ಒಂದಲ್ಲ, ನಮ್ಮ ತಾಯಿ ಶಾರದಾ ಮಾತೆಯನ್ನು ತಾಯಿ ಯಾಕೆ ನನಗೆ ಮುಂದಕ್ಕೆ ಹೋಗಿ ಬಿಡ್ತಾಯಿಲ್ಲ ಅಂತ ಮನಸ್ಸಲ್ಲಿ ಧ್ಯಾನ ಮಾಡಿದೆ. ಹಾಗೆ ಮಾಡ್ಕೊಂಡೆ. ಸ್ವಲ್ಪ ನಿದ್ದೆ ಬರ್ತಿದೆ, ಸ್ವಲ್ಪ ನಿದ್ದೆ ಬರ್ತಾಯಿಲ್ಲ, ಈ ಥರ. ಬಟ್ ನಾನು ಯೋಚನೆ ಎಲ್ಲ ಕಥೆ ಬೇರೆ ಇದೆ. ನಿದ್ದೆಯಲ್ಲಿ ಸಹ ಐ ಥಿಂಕ್ ಒಂದು 4 ಗಂಟೆ ಆಗಿರ್ಬೋದು, ಫ್ಲ್ಯಾಶ್ ಆಗ್ಬಿಡ್ತಾರೆ. ಎದ್ದಿದ್ದೆ, ಚಕ್ಕ ಬಂದ್ಬಿಟ್ಟೆ. ಐ ಥಿಂಕ್ 1 ಅವರಲ್ಲಿ ಆ ಚಾಪ್ಟರ್ ಮುಗಿಸ್ಬಿಟ್ಟೆ. ಅದ್ಭುತವಾಗಿ ಬಂತು, ತುಂಬ ಚೆನ್ನಾಗಿ ಬಂತು. ಅತೀಂದ್ರಿಯ. ಈಗ ಸಿನಿಮಾನೂ ಆಗುತ್ತೆ, ಅದು ಅದ್ಭುತವಾದ ಸಿನಿಮಾ ಆಗ್ತದೆ. ಅದಕ್ಕೆ ಮಾತುಕತೆ ಹೇಳ್ತಿದ್ದೀವಿ. ಯಾಕೆ ಹೇಳ್ತಾ ಇದ್ದೀವೆಲ್ಲ ಅಂದರೆ, ನಾವು ಆ ಮಹಾಚೇತನವನ್ನು ನಂಬೋದು ಬೇರೆ, ಅದನ್ನು ಬಳಕೆ ಮಾಡ್ಕೊಳ್ಳೋದು ಬೇರೆ. ಆ ಬಳಕೆ ಮಾಡಿಕೊಂಡೆ ನಾನು. ನೀವೊಂದು ಸಂದೇಹ ಬರ್ಬೋದಿಲ್ಲಿ. ಮಹಾನ್ ವ್ಯಕ್ತಿಗಳಿದ್ದಾರೆ ಈ ಪ್ರಪಂಚದಲ್ಲಿ. ಐನ್ಸ್ಟೀನ್ ಅಂತ ಇನ್ನೂ ಜಾಸ್ತಿ ಇದ್ದಾರೆ. ಅವರೇನು ಭಕ್ತರಲ್ಲ. ಅವ್ರಿಗೆ ದೇವ್ರ ಬಗ್ಗೆ ನಂಬಿಕೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಭಕ್ತರಂತೂ ಅಲ್ಲ ಅವರು, ಮಹಾನ್ ಮೇಧಾವಿಗಳು. ಮತ್ತು ಅವರು ಈ ಕೆಲಸ ಮಾಡಿಲ್ವಲ್ಲ. ನನ್ನ ಹಾಗೆ ಏನು ಚಕ್ರ ಸಂಧಾನ ಮಾಡಿ ಭಕ್ತಿಯಿಂದ ಇವೆಲ್ಲ ಅವ್ರಿಗೆ ಗೊತ್ತಿಲ್ಲಲ್ಲ. ಮತ್ತು ಹೇಗೆ ಸಾಧ್ಯವಾಯಿತು? ಅದು ಇದೊಂದು ಮಾರ್ಗನ? ನಾನು ಹೇಳ್ತಿರೋ ಮಾರ್ಗನ ಸಾಧ್ಯ ಮಾಡಲಿಕ್ಕೆ? ಆ ಥರ ನಾನು ಹೇಳಿಲ್ಲ. ಆದರೆ ಒಂದಿದೆ ಹೇಳಿ, ಕ್ಲಿಯರಾಗಿ ಹೇಳ್ತೀನಿ ನಾನು. ನನಗೆ ನಿಮಗೆಲ್ಲರೂ ಗೊತ್ತಿದೆ, ನನ್ನ ವೀಡಿಯೋ ನೋಡೋರಿಗೆ ನಾನು ಏನನ್ನ ಗೊತ್ತಿರೋ ಪಕ್ಕ ಹೇಳ್ತೀನಿ. ಅದನ್ನು ಗೊತ್ತಿರೋದನ್ನ ಇಲ್ಲ ಅಂತೀನಿ. ಒಂದೇ ಮಾತೆ, ನಾವು ದೇವರ ಪೂಜೆ ಮಾಡಬೇಕು ಅಥವಾ ಭಕ್ತಿಯಿಂದ ಇರಬೇಕು ಅಂತ ಇಟ್ಕೊಳ್ಳಿ. ಸುಮ್ಮನೆ ಒಂದು ಮಾತು. ಯಾಕೆ ಇವೆಲ್ಲ ಮಾಡಬೇಕು? ಒಳ್ಳೆ ಗುಣಗಳು ಬೇಕು. ಇವೆಲ್ಲ ಭಕ್ತಿ ಇದ್ದಾಗ ಇನ್ನೊಬ್ಬರನ್ನ ಕಠಿಣವಾಗಿ ಮಾತಾಡಬಾರ್ದು, ಮಾನವೀಯತೆ ಇರಬೇಕು, ನೈತಿಕತೆ ಇರಬೇಕು, ಈ ಥರ ಹಲವು ಗುಣಗಳು. ದಾನ ಧರ್ಮ ಮಾಡೋ ಗುಣ ಇರಬೇಕು. ನಾವು ಏನು ಕೆಲಸ ಮಾಡ್ತೀವಿ ಅದರಲ್ಲಿ ತಲ್ಲೀನರಾಗಬೇಕು. ಇವೆಲ್ಲ ಇರ್ತದೆ ಗುಣಗಳು. ಆ ಭಕ್ತಿ ಮೂಲಕ ಇವೆಲ್ಲ ಪಡೆಯಬಹುದು. ಭಕ್ತಿಯಲ್ಲಿ ಅದು ಹೇಳ್ಕೊಡ್ತಾನೆ, ನೀವು ಹಿಂಗಿರ್ಬೇಕು, ಹಾಗಿರ್ಬೇಕಂತ. ಇಲ್ಲಪ್ಪ, ನನಗೆ ಯಾವ ಗುಣಗಳು, ನನಗೆ ಯಾವ ಭಕ್ತಿ ಇಲ್ಲ, ಯಾವ ದೇವ್ರ ಬಗ್ಗೆ ಇಲ್ಲ. ಆದರೆ ಗುಣಗಳೆಲ್ಲ ಇದ್ದಾವೆ. ನನಗೆ ಭಕ್ತಿ ಇಲ್ಲ, ದೇವ್ರ ನಂಬಿಕೆ ಇಲ್ಲ, ದೇವರು ಬೇಕಾದ್ರೆ ನನಗೆ, ನಾನು ಒಳ್ಳೆಯವನು, ನಾನು ಇನ್ನೊಬ್ಬರು ತೊಂದರೆ ಮಾಡಲ್ಲ, ನೈತಿಕತೆ ಇದೆ ನನ್ನಲ್ಲಿ, ಮಾನವೀಯತೆ ಇದೆ, ಸಾಧನೆ ಮಾಡೋ ಛಲ ಇದೆ, ನನ್ನ ಕೆಲಸದಲ್ಲಿ ಅದು ಕಲೆ ಇರ್ಬೋದು, ಹುಟ್ಟಿರ್ಬೋದು, ಏನೇ ನನ್ನ ಕೆಲಸದಲ್ಲಿ ನಿರಂತರ ನನ್ನ ಯೋಚನೆ ಅದ್ರ ಮೇಲೆ ಹರಿಸ್ತೀನಿ ಅಂದಾಗ ದೇವ್ರು ಬೇಡ ನಿಮಗೆ. ದೇವ್ರು ಯಾಕೆ ನಿಮಗೆ? ಮಹಾಚೇತನ ನಿಮ್ಮ ಆ ಥರ ಮಾಡಿಸ್ತಿರೋದು. ಮಹಾಚೇತನವನ್ನು ನೀವು ಬೇರೆ ಥರ ಬಳಕೆ ಮಾಡ್ಕೊತಿದ್ದೀರಿ. ಆವಾಗ ಭಕ್ತಿ ಯಾಕೆ?
ಭಕ್ತಿಯಿಂದ, ಧ್ಯಾನದಿಂದ ಅಥವಾ ಇನ್ಯಾವುದೋ ಮಾರ್ಗದಿಂದ ರಿಸಲ್ಟ್ ಅಷ್ಟೇ ಬರ್ತದೆ. ಇದು ಅಷ್ಟೇ ಬರ್ತದೆ. ನಾವು ತಪಸ್ಸು ಮಾಡ್ತೀವಿ, ತಪಸ್ಸು ಮಾಡಿ ದೇವ್ರನ್ನ ಪ್ರತ್ಯಕ್ಷ ಮಾಡಿಕೊಂಡು ನನಗಿಂತ ಬರಬೇಕು ಅಂತ ಕೇಳ್ತೀವಿ. ಇಲ್ಲೂ ಅಂದರೆ ಐನಿಸ್ಟ್ನಾಡಿ ಬೇರೆಯವರ ಆ ತಪಸ್ಸೇ ಮಾಡ್ತಿರೋದವರು. ತಪಸ್ಸೇ ದೇವ್ರ ಹೆಸರು ಹೇಳಬೇಕಂತ ಹೇಳಿ ತಪಸ್ಸು ಅಂದರೆ ಅವ್ರು ತಪಸ್ಸೇ ಮಾಡಿದ್ದು, ತಪಸ್ಸೆ ಮಾಡಿ ಆ ಮಟ್ಟಕ್ಕೆ ಹೋಗಿದ್ದು. ನಾನು ಮಾಡ್ತೇವೆ ತಪಸ್ಸೆ, ಭಕ್ತಿ ಎಂಬ ತಪಸ್ಸು, ಅಥವಾ ಮಹಾಚೇತನವನ್ನು ಒಂದು ಅನುಭವಿಸುವಂತಹ ತಪಸ್ಸು. ಆ ಒಂದು ಮಾರ್ಗದಲ್ಲಿ ಹೋಗುವ ಸಂದರ್ಭದಲ್ಲಿ ಮಾಡ್ತಿರೋ ತಪಸ್ಸಿದು. ವ್ಯತ್ಯಾಸ ಇಲ್ಲ, ಅದಕ್ಕಿಂತ ವ್ಯತ್ಯಾಸ ಯಾವುದೂ ಇಲ್ಲ. ಇದು ಆ ಅತೀಂದ್ರಿಯ. ಮತ್ತು ಐ ಆಮ್ ಕಮಿಂಗ್ ಟು ದ ಪಾಯಿಂಟ್. ಯಾವ ಮಟ್ಟಿಗೆ ಬರೆದಂದರೆ ಬಹುಶಃ ಇನ್ನೂ ಆ ಥರ ಬರೆಯೋಕ್ಕೆ ಆಗಲ್ಲ. ಆ ಮಟ್ಟಕ್ಕೆ ಹೋಗ್ಬಿಟ್ಟೆ ಅವತ್ತು ಬರೆಯುವಾಗ. ಅದು ಈಗ ಅದು ರಿವೀಲ್ ಮಾಡೋದು ಬೇಡ, ಯಾವ ಥರ ಬರೆದಿದೆ ಅಂತ. ಬಹುತೇಕ ಎಲ್ಲ ಕಾದಂಬರಿಗಳು ಆ ಒಂದು ನನಗೆ ತೃಪ್ತಿ ಇದೆ. ಮೊನ್ನೆ ಸಹ ಐ ಥಿಂಕ್ ಈ ಕಾರವಾರ ಸೈಡ್ ಒಬ್ಬರು ಮೊನ್ನೆ ಇನ್ನು ರೀಸೆಂಟಾಗಿ ಒಬ್ಬರು ಕಾಲ್ ಮಾಡಿದ್ರು, ಸರ್ ನಿಮ್ಮ ಮೌನಗಮ್ಯ ಅತ್ಯಂತ ಅದ್ಭುತ, ನಾನು ಬರಹಗಾರನೇ, ಬುಕ್ ತಗೊಂಡೆ 1.5 ದಿನದಲ್ಲಿ ಬುಕ್ ಮುಗಿಸ್ಬಿಟ್ಟೆ ಸರ್, ಅಷ್ಟೊಂದು ಅದ್ಭುತ ಬರೆದಿದ್ದೀರಿ ಅಂತವಲ್ಲ. ನನಗೆ ಆ ಪ್ರಶಂಸೆಗಳಿದಾವಲ್ಲ, ಆ ಪ್ರಶಂಸೆಗಳೇ ನನಗೆ ಪ್ರಶಸ್ತಿಗಳು, ಆ ಆತ್ಮತೃಪ್ತಿ. ಹಣ ಇದೆಯಲ್ಲೋ ಅದು ಪ್ರಶ್ನೆ ಬೇರೆ, ಹಣನೂ ಬರ್ತಿದೆ ಅದು ಪ್ರಶ್ನೆ ಬೇರೆ. ಸೊ ಇದು ಆ ಕಾರಣದಿಂದಾಗಿ ನಾವು ಈ ಹಂಗಂತ ನಾನು ನೀವು ಭಕ್ತರಾಗಿ ಅಂತ ಹೇಳ್ತಾ ಇಲ್ಲ, ನಾನೇನು ಆ ಥರ ಹೇಳ್ತಾ ಇಲ್ಲ. ಮಹಾಚೇತನವನ್ನು ನಾವು ಬಳಕೆ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಟೋಟಲ್ ಅಷ್ಟೇ ಹಂಗೆ ಹೇಳ್ತಿರೋದು. ಅದು ದೇವರ ಹೆಸರಲ್ಲಿರ್ಬೋದು, ದೇವರ ಹೆಸರು ಅಲ್ಲದೇ ಇರಬಹುದು, ಅದು ನಿಮಗೆ ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.